ನಮಸ್ತೆ ಕರ್ನಾಟಕ. ನಾವು ಇವತ್ತು SBIನ ಟಾಪ್ 5 ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಯಾವ ಯೋಜನೆ ತಿಂಗಳ ಇನ್ಕಮ್ ಕೊಡುತ್ತೆ, ಯಾವುದು ಪ್ರೀ ಮೆಚೂರ್ ಆಗಿ ವಿತ್ಡ್ರಾವಲ್ ಮಾಡ್ಕೋಬಹುದು, ಯಾವುದು ಟ್ಯಾಕ್ಸ್ ಫ್ರೀ ಯೋಜನೆ ಆಗಿದೆ, ಎಲ್ಲವನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. SBI ಎನ್ಯುಟಿ ಡಿಪಾಸಿಟ್ ಸ್ಕೀಮ್. ಇದರಲ್ಲಿ ನೀವು ಒನ್ ಟೈಮಲ್ಲಿ ಲ್ಯಾಂಪ್ ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅಂದರೆ ಒಂದೇ ಸಲತಿಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ನೀವು ಹಾಕಬೇಕು. ಈ ಸ್ಕೀಮ್ನಲ್ಲಿ ನಿಮಗೆ ಪ್ರತಿ ತಿಂಗಳು ಫಿಕ್ಸ್ಡ್ ಆಗಿ ಒಂದಿಷ್ಟು ಇನ್ಕಮ್ ಸಿಗುತ್ತೆ. ಈ ಸ್ಕೀಮ್ನಲ್ಲಿ ಮಿನಿಮಮ್ ಆಗಿ 25,000 ನೀವು ಹಾಕ್ಬೋದು. ಮ್ಯಾಕ್ಸಿಮಮ್ಗೆ ಇಷ್ಟು ಅಂತ ಇಲ್ಲ, ಎಷ್ಟು ಬೇಕಾದರೂ ನೀವು ಹೂಡಿಕೆಯನ್ನು ಮಾಡ್ಬೋದು. ಇದರಲ್ಲಿ ಪ್ರೀ ಮೆಚೂರ್ ಆಗಿ ನೀವು ದುಡ್ಡನ್ನು ತೆಗಿಬೋದು. ಅಂದರೆ ನೀವು 5 ವರ್ಷದ ಪ್ಲಾನಿಂಗ್ ತೊಗೊಂಡಿದ್ರೆ ಅಂದ್ಕೊಳ್ಳಿ, ಅದಕ್ಕಿಂತ ಮೊದಲು ನಿಮಗೆ ದುಡ್ಡು ಬೇಕಾದರೆ ನೀವು ತೆಗೆದುಕೊಳ್ಬಹುದು. ಈ ಸ್ಕೀಮ್ನಲ್ಲಿ ಟೈಮ್ ಪೀರಿಯಡ್ ಅಂತ ಬಂದರೆ 3 ವರ್ಷ, 5 ವರ್ಷ, 7 ವರ್ಷ ಮತ್ತು 10 ವರ್ಷದ ಟೈಮ್ ಪೀರಿಯಡ್ಸ್ ಇದೆ. ಮತ್ತು ಈ ಸ್ಕೀಮ್ನ ಸ್ಪೆಷಾಲಿಟಿ ಅಂದರೆ ನೀವು ಹಾಕಿರೋ ದುಡ್ಡು ಮೇಲೆ ಲೋನ್ ಕೂಡ ತೆಗೆದುಕೊಳ್ಬಹುದು. ಈ SBI ಎನ್ಯುಟಿ ಡೆಪಾಸಿಟ್ ಸ್ಕೀಮ್ನಲ್ಲಿ ಉಳಿದವರಿಗಿಂತ ಸೀನಿಯರ್ ಸಿಟಿಜನ್ಸ್ಗೆ ಅಂತಾನೆ 1% ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಇಟ್ಟಿದ್ದಾರೆ. SBI ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂದರೆ PPF. SBI ಮೂಲಕ PPFನ ನೀವು ಅಕೌಂಟ್ ತೆಗಿಬಹುದು. ಇದು ಕಂಪ್ಲೀಟಾಗಿ ಟ್ಯಾಕ್ಸ್ ಫ್ರೀ ಬಡ್ಡಿಯನ್ನು ಹೊಂದಿದೆ. ಈಗ ಈ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ನಲ್ಲಿ 7.1% ಇಂಟ್ರೆಸ್ಟ್ ನಡೀತಾ ಇದೆ. ಇದರಲ್ಲಿ ನೀವು ಮಿನಿಮಮ್ ಅಂದರೆ 500 ಇನ್ವೆಸ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ 1.5 ಲಕ್ಷ ತನಕ ನೀವು ಹೂಡಿಕೆಯನ್ನು ಮಾಡಬಹುದು. ಮತ್ತು ಈ PPFನಲ್ಲಿ ನಿಮ್ಮ ಹೂಡಿಕೆ ಹಣವನ್ನು 15 ವರ್ಷ ತನಕ ಲಾಕ್ ಮಾಡಿರ್ತಾರೆ. ಈ PPF ಸ್ಕೀಮ್ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ಳೋರಿಗೆ ತುಂಬ ಒಳ್ಳೆ ಬೆನಿಫಿಟ್ ಕೊಡುವಂಥ ಸ್ಕೀಮ್ ಆಗಿದೆ. SBI ಫಿಕ್ಸ್ಡ್ ಡೆಪಾಸಿಟ್ ಅಂದರೆ FD. SBI FDಯಲ್ಲಿ ನಿಮಗೆ ಸಿಂಪಲ್ ಮತ್ತು ಗ್ಯಾರಂಟಿ ರಿಟರ್ನ್ ಕೊಡುತ್ತೆ. ಈ FDಯನ್ನು ನೀವು 7 ಡೇಸಿಂದ 10 ವರ್ಷ ತನಕ ಹೂಡಿಕೆಯನ್ನು ಮಾಡ್ಬೋದು. ಈ FDನಲ್ಲಿ ನೀವು ಮಿನಿಮಮ್ 1,000 ಹೂಡಿಕೆ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ಗೆ ನೋ ಲಿಮಿಟ್. SBI FDಯನ್ನು ವಿಶೇಷ ಅಂತ ಕೇಳಿದ್ರೆ ಈ FD ಮೇಲೆ ನೀವು ಲೋನ್ ಕೂಡ ತೆಗೆದುಕೊಳ್ಬೋದು. ಈ ಅಕೌಂಟನ್ನು ನೀವು SBI ಯುನೋ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮುಖಾಂತರ ಮನೆಯಲ್ಲೇ ಕುಳಿತು ಕೂಡ ಅಕೌಂಟ್ನ ತೆಗಿಬಹುದು. ಈ FDನಲ್ಲಿ ಸೀನಿಯರ್ ಕ್ಯಾಟಗರಿಗೆ ಅಂತಲೇ ಎಕ್ಸ್ಟ್ರಾ ಇಂಟ್ರೆಸ್ಟ್ ರೇಟ್ ಇಟ್ಟಿದ್ದಾರೆ. ಒಂದು ವೇಳೆ ನಿಮಗೆ 7.5% ಬಡ್ಡಿ ಇದೆ ಅಂದ್ಕೊಳ್ಳಿ, ಅವರಿಗೆ 8ರಿಂದ 8.5% ಬಡ್ಡಿ ಹೆಚ್ಚಾಗಿ ಇದೆ. ಈಗ ನಾನು ಹೇಳಕೊಂಡಿರೋ ಈ SBI ಸ್ಕೀಮ್ ಎರಡು ಬೆನಿಫಿಟ್ಸ್ನ ಹೊಂದಿದೆ. SBI ಲೈಫ್ ಸ್ಮಾರ್ಟ್ ವೆಲ್ತ್ ಎಜ್ಯೂಮ್ ಅಂತ. ಇದರಲ್ಲಿ ನಿಮಗೆ ಇನ್ಸೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ 2 ಬೆನಿಫಿಟ್ಸ್ ಸಿಗುತ್ತೆ. ಇದೊಂದು ULIP ಪ್ಲ್ಯಾನ್ ಆಗಿದೆ, ಅಂದರೆ ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲ್ಯಾನ್ ಆಗಿದೆ. ಇದನ್ನು SBI ಲೈಫ್ ಆಫರ್ ಮಾಡುತ್ತೆ. ಈ SBI ಲೈಫ್ ಸ್ಮಾರ್ಟ್ ವೆಲ್ತ್ ಎಜ್ಯೂಮ್ನಲ್ಲಿ ನಿಮ್ಮ ಹಣವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಇನ್ಸೂರೆನ್ಸ್ ಕೂಡ ಅವರು ಕೊಡ್ತಾರೆ. ಲಾಂಗ್ ಟೈಮ್ನಲ್ಲಿ ನಿಮ್ಮ ವೆಲ್ತ್ ಅಂದರೆ ಸಂಪತ್ತು ಹೆಚ್ಚಿಸೋಕೆ ಇದು ತುಂಬಾ ಸಹಾಯ ಮಾಡುವಂಥ ಹೂಡಿಕೆ ಪ್ಲ್ಯಾನ್ ಆಗಿದೆ. ಒಂದು ವೇಳೆ ನೀವು ಇನ್ವೆಸ್ಟ್ಮೆಂಟ್ ಜೊತೆ ಸೇಫ್ಟಿ ಕೂಡ ಬೇಕು ಅಂತ ಅನ್ನೋರು ಈ ಸ್ಕೀಮ್ನ ಕನ್ಸಿಡರ್ ಮಾಡಬಹುದು. SBI ರ್ಯಾಕರಿಂಗ್ ಡಿಪಾಸಿಟ್ ಅಂದರೆ RD. ಒಂದು ವೇಳೆ ನೀವು ಪ್ರತಿ ತಿಂಗಳು ಸ್ವಲ್ಪ ಹಣನ ಹೂಡಿಕೆ ಮಾಡಬೇಕು ಅಂದ್ಕೊಂಡ್ರೆ ಈ ಸ್ಕೀಮ್ ನಿಮಗಾಗಿ. ಎಲ್ರಿಗೂ ಒಂದೇ ಸಲತಿ ಒಂದಿಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅಂತ ಅಂದರೆ ಆಗೋದಿಲ್ಲ. ಇದರಲ್ಲಿ ನಿಮಗೆ ಆಗೋಷ್ಟು ದುಡ್ಡನ್ನು ಪ್ರತಿ ತಿಂಗಳು ಇಷ್ಟಿಷ್ಟೇ ಆಗಿ ಡಿಪಾಸಿಟ್ನ ಮಾಡಬೇಕಾಗುತ್ತೆ. ಮತ್ತು ಮೆಚುರಿಟಿ ಸಮಯಕ್ಕೆ ಒಳ್ಳೆ ರಿಟರ್ನ್ ಕೂಡ ಈ ಸ್ಕೀಮ್ ಕೊಡುತ್ತೆ. SBIನ RDನಲ್ಲಿ ನೀವು ಮಿನಿಮಮ್ ಅಂದರೆ 100ರಿಂದ ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ಗೆ ಯಾವುದೇ ರೀತಿಯ ಲಿಮಿಟ್ ಇರೋದಿಲ್ಲ. ಈ SBI RDನ ಅವಧಿ ಅಂತ ಕೇಳಿದ್ರೆ 1 ವರ್ಷದಿಂದ 10 ವರ್ಷ ತನಕ ನಿಮಗೆ ಹೂಡಿಕೆಯ ಅವಧಿ ಸಿಗುತ್ತೆ. ಈ RDನಲ್ಲಿ ಸೀನಿಯರ್ ಸಿಟಿಜನ್ಸ್ಗೆ ಅಂತಲೇ 0.50% ಹೆಚ್ಚಿಗೆ ಬಡ್ಡಿ ಸಿಗುತ್ತೆ. ಇದು ಯಾರು ರೆಗ್ಯುಲರ್ ಆಗಿ ಸೇವಿಂಗ್ ಮಾಡ್ತಿರೋ ಅವರಿಗಾಗಿ ಪರ್ಫೆಕ್ಟ್ ಆಗಿದೆ. ಸ್ನೇಹಿತರೆ, ಇವು SBIನ ಟಾಪ್ 5 ಸೇವಿಂಗ್ ಸ್ಕೀಮ್ಗಳು. ಪ್ರತಿ ಸ್ಕೀಮ್ಗಳಿಗೂ ಅದರದೇ ಆದ ಸ್ಪೆಷಾಲಿಟಿ ಇದೆ. ಲಾಂಗ್ ಟರ್ಮ್ನಲ್ಲಿ ನಿಮಗೆ ಬೆಸ್ಟ್ ರಿಟರ್ನ್ ಕೊಡಬೇಕು ಅನ್ನೋರಿಗೆ PPF ಮತ್ತು FD, ಪ್ರತಿ ತಿಂಗಳು ಸ್ವಲ್ಪ ಸೇವಿಂಗ್ ಮಾಡಬೇಕು ಅಂದ್ಕೊಳ್ಳೋರಿಗಾಗಿ RD, ರೆಗ್ಯುಲರ್ ಇನ್ಕಮ್ ನಮಗಾಗಿ ಬರಲಿ ಅನ್ನೋರಿಗೆ ಎನ್ಯುಟಿ ಇದೆ. SBI ಲೈಫ್ ಇದೊಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಆಗಿದೆ. ಇದೆಲ್ಲ SBIನ ಗ್ಯಾರಂಟಿ ಇರೋದ್ರಿಂದ ನೀವು ಯಾವುದರಲ್ಲಿ ಬೇಕಾದರೂ ಡೆಪಾಸಿಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.